ಹಲೋ ನಮಸ್ಕಾರ. ಮಾಳು ಬಿಗ್ ಬಾಸ್ ಜರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ನಾ ಡ್ರೈವರ ನಾ ನಿನಲವರ ಅಂತ ಕರ್ನಾಟಕದಾದ್ಯಂತ ಫೇಮಸ್ ಆಗಿ ಬಿಗ್ ಬಾಸ್ ಮನೆಗೆ ಹೋಗಿ ಬರೋಬ್ಬರಿ 80ಕ್ಕೂ ಹೆಚ್ಚು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಮಾಳು ನಿಪನಾಳ ಉತ್ತರ ಕರ್ನಾಟಕದ ಹುಲಿ ಹಾಗೆ ಫೇಮಸ್ ಸಿಂಗರ್ ಮಾಳು ಅವರು ಬಿಗ್ ಬಾಸ್ ಜರ್ನಿಯನ್ನ ಮುಗಿಸಿ ಈಗ ಹೊರಗಡೆ ಬಂದಿದ್ದಾರೆ. ಈಗ ಅವರು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ಹ್ಯಾಂಗಿದ್ದೀರಿ? ನಮಸ್ತೆ ಮೇಡಮ್, ಆರಾಮ್ರಿ ನೀವು ರೀ? ನಾವು ಆರಾಮಿದ್ದೀವಿ. ಹ್ಯಾಂಗಿತ್ತು ಬಿಗ್ ಬಾಸ್? ಚಲೋ ಐತ್ರಿ. ಒಂದು ನಮ್ಮ ಜೀವನದಾಗ ಒಂದು ಇನ್ನೊಂದು ನಿರೂಪಿಸ್ಕೊಳಕ್ಕೆ, ಬದಲಾವಣೆ ಮಾಡ್ಕೊಳಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ರೀ. ಒಂದು ಒಳ್ಳೆ ಬಿಗ್ ಬಾಸ್ ವೇದಿಕೆ ಅಂದರೆ ಒಂದು ಮನುಷ್ಯ ಒಂದು ಇಲ್ಲಿದ್ದ ವ್ಯಕ್ತಿ ಅಲ್ಲಿ ಹೋದ್ರೆ ಒಂದು ಚೇಂಜ್ ಆಗ್ಬೋದು. ಇಲ್ಲಿ ಹೊರಗೆ ಸಾಧನೆ ಮಾಡೋದು ಒಳಗೆ ಹೋಗಿ ಬಂದು ಹೊರಗೆ ಬಂದ್ರೆ ಸಾಧನೆ ಮಾಡ್ಬೋದು ಅನ್ನೋ ಮಟ್ಟಿಗೆ ಅಲ್ಲಿ ಹೋಗಿ ತಿಳ್ಕೊಂಡೆ ಬಿಗ್ ಬಾಸ್ ಬಗ್ಗೆ. ಓಕೆ, ನಿಮ್ಗೆ ಅನ್ಸತ್ತಾ ನಾನು ಬಿಗ್ ಬಾಸ್ ಮನೆಗಿಂತ ಮುಂಚೆ ಇದ್ದಾಗಲೇ ಒಂದು ಮಾಳು, ಬಿಗ್ ಬಾಸ್ ಮನೆಯಿಂದ ಬಂದಾಗ ಬೇರೆ ಮಾಳು ಅಂತ ಅನಿಸ್ತಾ ಇದೆಯಾ? ಹಾಂ, ಅನ್ಸಾಕತ್ತದ್ರಿ. ಅನ್ಸಾಕೆ ನಾ ಅನ್ಕೊಂಡು ಹೋಗಿನ್ರಿ. ಅದನ್ನು ಅನ್ಕೊಂಡಂಗೂ ನಾ ಇವಾಗಲೂ ಅದನ್ನು ಇನ್ನು ಮುಂದಾದರೂ ಇರ್ತೀನೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನಿಮಗೆ ಅನ್ಸುತ್ತೆ ಸರ್, ನಾ ಡ್ರೈವರ ನಾ ನಿನ್ನ ಲವರ ಅಂತ ಒಂದು ಹಾಡು ಮಾಡಿದಾಗ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗ್ ಆಯಿತು, ವೈರಲ್ ಆಯಿತು, ತುಂಬ ಫೇಮಸ್ ಆದ್ರಿ. ಉತ್ತರ ಕರ್ನಾಟಕದ ಒಬ್ಬ ಹುಡುಗ ಹಿತ್ತಲಕ ಕರಿಬೇಡ ಮಾವ ಅನ್ನೋ ಒಂದು ಹಾಡಿಂದ ಮನೆ ಮಾತಾದ್ರಿ ಕರ್ನಾಟಕದಲ್ಲಿ. ಸೊ ನಿಮಗೆ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ, ಬಿಗ್ ಬಾಸಲ್ಲಿ ಇಷ್ಟು ದಿನ ಇರ್ತೀನಿ ಅಂತ ಅನಿಸಿತ್ತಾ ನಿಮಗೆ? ಅನಿಸಿತ್ತು ನನಗೆ ಇರ್ತೀನಿ ಅಂತ ಅನಿಸ್ತಿತ್ತು. ಅನಿಸ್ತೋದಿಲ್ಲ. ಯಾಕೆ ಅದನ್ನ ಒಂದು ಕಾರಣ ಏನಪ್ಪ ಅಂದ್ರೆ, ನಂದು ಉತ್ತರ ಕರ್ನಾಟಕ ಭಾಷೆ ಒಂದ, ಉತ್ತರ ಕರ್ನಾಟಕದ ಬೈಗಳು ಒಂದ, ಮತ್ತು 6 ಜನರ ಜೋಡಿ ನಾವು ಹೊಂದಾಣಿಕೆ ಹಾಕೋನಲ್ಲೋ, ಅವ್ರು ನನ್ನ ಜೋಡಿ ಕಂಫರ್ಟಬಲ್ ಹಾಕಾರಲ್ಲೋ, ನನಗೆ ಇದೊಂದು ನನ್ನ ಪ್ರಶ್ನೆ ಕಾಡೋದ. ನಾ ಇರ್ತೀನಿ ನೋಡೋದು ನನಗೆ ಗ್ಯಾರಂಟಿ ಆಯಿತು. ಇದ್ದೇ ಇರ್ತೀನಿ, ಫೈನಲಿಸ್ಟ್ ಆಗೇ ಆಗ್ತೀನಿ, ಒಂದು ಕಪ್ ತಕ ಅಂತೀನಿ, ನಾ ಹೋಗ್ತೀನಿ. ನನಗೆ ಭಾಳ ಭರೋಸೆ ಆಯಿತು. ಪ್ರತಿಯೊಂದು ಯಾವುದೋ ವಿಷಯದಾಗಲಿ ನನಗೆ ಇದಕ್ಕೊಂದು ನಾನು ಉತ್ತರ ಕರ್ನಾಟಕ ಭಾಷೆ ನನಗೇನ್ರ ನನಗೆ ಅಡ್ಡಿ ಮಾಡ್ಬೋದು, ನನ್ನ ಮಾತು ಅಡ್ಡಿ ಮಾಡ್ಬೋದು, ನನ್ನ ಮಾತಿನಿಂದ ಯಾರಿಗೇನಾರ ಹರ್ಟ್ ಆಗ್ಬೋದು, ನನ್ನ ಮಾತಿನಿಂದ ಯಾರಿಗಾರ ಏನಾರ ನೋವು ಆಗ್ಬೋದು ಅನ್ನೋದು ಭಾಳ ಪ್ರಶ್ನೆ ಕಾಡ್ತದೆ ನನಗೆ. ಖಂಡಿತ ಇಲ್ಲ ಮಾಡೋರು, ಯಾಕಂದರೆ ಕರ್ನಾಟಕದ ಮನೆ ಮಂದಿಗೆ ಉತ್ತರ ಕರ್ನಾಟಕ ಭಾಷೆ ಅಂದರೆ ಬಹಳ ಒಂದು ಪ್ರಿಯ, ಬಹಳ ಒಂದು ಹೃದಯಕ್ಕೆ ಹತ್ರ ಆ ಭಾಷೆ. ಆ ಒಂದು ನೆಲದಿಂದ ಬಂದಂತಹ ಮಾಳು ಅವ್ರನ್ನ ಹೇಗೆ ತಾನೇ ನಮ್ಮ ಕರ್ನಾಟಕದ ಜನ ನಿರಾಕರಣೆ ಮಾಡ್ತಾರೆ ಹೇಳಿ. ಸೊ ನೀವು ಕೂಡ ಅಷ್ಟೇ ಚೆನ್ನಾಗಿ ಹಾಡಿದ್ರಿ. ಆದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಆ ಮನೆಗೆ ಹೊಂದ್ಕೊಳ್ಳೋಕೆ, ಬಿಗ್ ಬಾಸ್ ಮನೆಗೆ ತುಂಬ ಕಷ್ಟ ಅನ್ನಿಸ್ತಾ ನಿಮಗೆ? ಭಾಳಷ್ಟು ಜನ ಅಲ್ಲಿಂದ ಬಂದವ್ರು ಹೇಳ್ತಿದ್ರು, ಮಾಳು ಅವರು ತುಂಬಾ ಬೇಜಾರು ಮಾಡ್ಕೊತಿದ್ರು, ನಾನು ಹೋಗಬೇಕು ಅಂತ ಭಾಳಷ್ಟು ಸಲ ನೀವು ಅಳ್ತಾ ಇದ್ರಿ ಅಲ್ಲಿ. ಸೊ ಇದನ್ನೆಲ್ಲ ನೋಡಿದಾಗ ನಿಮಗೆ ಸ್ಟಾರ್ಟಿಂಗ್ ಡೇಸಲ್ಲಿ, ಇನಿಷಿಯಲ್ ಡೇಸಲ್ಲಿ ಅಲ್ಲಿರೋದಕ್ಕೆ ಕಷ್ಟ ಆಯ್ತಾ ಬಿಗ್ ಬಾಸ್ ಮನೆಯಲ್ಲಿ? ಎಲ್ಲರೂ ಕಷ್ಟಪಡ್ತಾರೋ, ಅವ್ರಿಗಿಂತ ಒಂದು ಸ್ವಲ್ಪ ಜಾಸ್ತಿ ನನಗೆ ಒಂದು ಸ್ವಲ್ಪ ಕಷ್ಟ ಆಯ್ತು ಅನ್ಕೋತನು. ಯಾಕಂದ್ರೆ ಅವರೆಲ್ಲರೂ ಸಿಟಿಯಾಗಿ ಬೆಳೆದ ಜನ ಅನ್ಕೋತನು. ಯಾಕಂದ್ರೆ ಅವ್ರು ಸ್ವಲ್ಪ ಅಲ್ಲಿರೋರು ಸಿಟಿಯವ್ರು ಎಲ್ಲರೂ. ಹಳ್ಳಿ ಜನ ಅಂದ್ರೆ ನಾವು ಒಬ್ಬ ಅಲ್ಲಿ ಪೂರಾ ಹಳ್ಳಿ, ನಾವು ಮಲ್ಲಮ್ಮ ಒಬ್ಬಾಕಿ ಹಳ್ಳಿ ಜನ ಅಂತ. ಅವ್ರು ಅವೆಲ್ಲ ಕಂಫರ್ಟಬಲ್ ಲಗುಟಾಯಿದ್ರು, ಅವ್ರು ಸೆಟ್ ಆಯಿದ್ರು. ಯಾಕಂದ್ರೆ ಅವ್ರಿಗೆ ಮುಂಚಿತವಾಗಿ ಅವ್ರು ಯಾರು ಇವ್ರು ಯಾರು ಅನ್ನೋದೆಲ್ಲ ಅವರಿಗೆ ಪರಿಚಯ ಇತ್ತು. ಅವ್ರ ಪೈಲೆಲ್ಲ ಗೊತ್ತಿತ್ತು. ನನಗೆ ಸ್ವಲ್ಪ ಗೊತ್ತಿಲ್ಲದ ಜನರ ಏನು ಭೇಟಿ ಆದರೂ 1 ಸರಿ 2 ಸರಿ ಅಷ್ಟೇ. ಅದು ಎಷ್ಟೋ ಹಲೋ ಹಾಯ್ ಬಾಯ್ ಇಷ್ಟ ಆಗ್ತಿದ್ದು. ಅವ್ರ ಜೊತೆ ಸ್ವಲ್ಪ ಬೆರಿಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಯಿತು. ಒಂದು ಸ್ವಲ್ಪ ಕೆಲವೊಂದು ದಿನ ತಗೋತು. ಆಮೇಲೆ ಜರ್ನಿ ಕಂಟಿನ್ಯೂ ಆಗುತ್ನ್ಯಾಗ ಆಗುವಷ್ಟರೊಳ್ಳೆ ಎಲ್ಲರಿಗೂ ಜೋಡಿ ಕಂಫರ್ಟಬಲ್ ಆಕಿಸಿಂದ ಎಲ್ಲರ ಜೋಡಿ ಮಾತಾಡ್ಕೊತ ನೀವು ಹೆಂಗೆ ನಾವು ಹೆಂಗೆ ಅಲ್ಲಿ ಜರ್ನಿ ಸ್ಟಾರ್ಟ್ ಆಯಿತು. ಆಯ್ತು, ಹೊಂದಾಣಿಕೆ ಆಯಿತು, ಏನು ಅಂಜಿಕಿಲ್ಲ. ಎಲ್ಲ ಜೋಡಿ ಮಾತಾಡ್ಕೊತ ನಂದು ಅವ್ರು ಕೇಳ್ತಾರೆ, ನಾ ಅವ್ರದ್ದು ಹೇಳ್ತಾನು, ಅನ್ನೋದು ಮುಗಿತು ಹೋಯ್ತು. ಆದರೂ ನನಗೆ ಮನ್ಯಾಗಿದ್ದ ಹಂಗೆ ಅಲ್ಲಿ ನನಗೆ ಇರೋಕೆ ಕಂಫರ್ಟಬಲ್ ಆಗಲಿಲ್ಲ. ಇಲ್ಲಿ ಮನ್ಯಾಗ ಹೆಂಗೆ ಇರ್ತಿದ್ನಪ್ಪ ಅಂದ್ರೆ, ಒಬ್ಬರನ್ನ ಕರಿಬೇಕಾದ್ರೆ ಒಂದು ಬೈಗಳನ್ನಿಂದ ಕರಿತಿದ್ದು, ಕೊಂಡ್ಬೇಕಾದ್ರೆ ಒಂದು ಬೈಗಳಿಂದ ಬೈತಿದ್ದು. ಒಂದು ಪ್ರತಿಯೊಂದು ವಿಷಯಕ್ಕಾಗಲಿ ಒಂದು ಉತ್ತರ ಕರ್ನಾಟಕ ಶೈಲಿ ಅಂದರೆ ಏನೋ ಒಂದು ಖುಷಿಯಿಂದ ಕರಿದು ಅಂದ್ರೂ ಒಂದು ಬೈಗಳನ್ನ ಕರೀದ. ಈ ರೀತಿ ನನಗೆ ಅಲ್ಲಿ ಇಷ್ಟ ಆಗಲಿಲ್ಲ. ಅದನ್ನೊಂದು ಸ್ಟಾಪ್ ಮಾಡಿನಿ. ಇನ್ನು ಅದನ್ನು ಜನಕ್ಕೆ ಇದನ್ನು ಕೊಟ್ಟಿನಿ ಅಂದ್ರೆ ಸರಿ ಅನಿಸೋದಿಲ್ಲ. ಯಾಕಂದ್ರೆ ನನ್ನ ವ್ಯಕ್ತಿತ್ವ ಅಂತ ತೋರಿಸ್ಬೋದು ನನಗೆ ಸರಿ ಅನಿಸ್ಲಿಲ್ಲ. ಅದು ನಮ್ಮ ಮಜಾಕಾಗಿ ಮಾಡ್ತು, ಅದು ಜನಕ್ಕೆ ಒಂದು ಥರ ಪೋಟ್ರೆ ಬೇರೆ ಆಕೈತಿ, ಇಲ್ಲಿ ಅವ್ರಿಗೆ ಇದ್ದ ಕಂಟೆಂಟ್ಗಳಿಗೂ ಬೇರೆ ಆಕೈತಿ. ಮತ್ತು ಇದು ನನಗೆ ಬೇಡ, ನನಗೆ ಮೈನಸ್ ಆಕೈತಿದ, ನನಗೆ ಪ್ಲಸ್ ಆಗೋದಿಲ್ಲದ. ಇಲ್ಲಿ ಒಳ್ಳೆಯವಾಗಕ್ಕೆ ಬಂದ ಅಂದಮೇಲೆ ನಾವು ಒಳ್ಳೆಯವಾಗಿರಬೇಕು, ಒಳ್ಳೆಯವಾಗೇ ಹೋಗಬೇಕು ಅನ್ನೋ ಉದ್ದೇಶ. ಓಕೆ, ಬಹಳಷ್ಟು ಜನ ಜಂಟಿಯಾಗಿ ಹೋದ್ರು, ಬಹಳಷ್ಟು ಜನ ಒಂಟಿಯಾಗಿ ಹೋದ್ರು. ನಿಮ್ಮ ಮತ್ತೆ ಸ್ಪಂದನ ಅವರ ಜಂಟಿ ಆಟ ಮನೆಯೊಳಗೆ, ಅಂದರೆ ಆ ಒಂದು 2 ವಾರ ನೀವು ಜಂಟಿ ಆಗಿದ್ರಲ್ವಾ, ನೀವು ಸ್ಪಂದನ ಅವರು, ಅದು ನಿಮಗೆ ಎಷ್ಟು ಸಹಾಯ ಆಯಿತು?
ನಿಮ್ಗೆ ಅನ್ಸುತ್ತಾ ಸಹಾಯ ಆಯ್ತು ಅನ್ನಿಸ್ತಾ ಮೈನಸ್ ಆಯ್ತು ಅಂತ ಅನ್ನಿಸ್ತಾ? ಸಹಾಯ ಆಯ್ತು ಹೆಂಗಾಯ್ತಂದ್ರೆ ಅವ್ರು ಸ್ವಲ್ಪ ಮಾತಾಡ್ತಿರವ್ರ, ಯಾಕಂದ್ರೆ ಅವ್ರಿಗೆ ಏನು ಶೋ ನೋಡ್ಕೊಂಬಂದವ್ರ, ಅವರೆಲ್ಲ ಅದಕ್ಕೆ ಹೆಂಗೆ ಮಾತಾಡಬೇಕು, ಹೆಂಗೆ ಮಾತಾಡ್ರಿ ಏನಾಕೈತಿ ಇಲ್ಲಿ ಏನು ಮಾತಾಡಬೇಕು ಅಂದೆಲ್ಲ ತಿಳ್ಕೊಂಡವ್ರ. ನಾ ಅಂತಿ ಒಂದು ಸೀಸನ್ ನೋಡಿದವಲ್ಲ, ಅವ್ರು ಮಾತಾಡೋದ್ರಿಂದ ಒಂದಿಟ್ಟು ಹೇಳೋರು ಅವರು, ಹಾಂ ಮಾಡೋಣ, ಹಿಂಗೆ ಮಾತಾಡಿ ನೋಡು, ಹಿಂಗೆ ಮಾತಾಡ್ಬೇಕು ನೀನು ಅಂತ ಹೇಳೋರು. ಹೌದಪ್ಪಿ ಮಾತಾಡ್ತನಪ್ಪಿ ಅಂದ್ರೆ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಬಿಗ್ ಬಾಸ್ ಇದೇ ಸೀಸನ್ ನೋಡಾಕತ್ತ ನಾನು, ಇದೇ ಸೀಸನ್ ಇಲ್ಲಿ ಬರೋದು, ಇದೇ ಫಸ್ಟ್ ಸೀಸನ್ ಇಲ್ಲಿಂದ್ರನೇ ನಂದು ಇದನ್ನು ನಾನು ನೋಡಿ ಬಂದವಲ್ಲ ಅಂತ ತಿಳ್ಕೊಂಡು ಹಂಗೆ ಚಲೋ ಆಯಿತು, ಕಂಟಿನ್ಯೂ ಆಯಿತು. ಬಿಗ್ ಬಾಸ್ ಮನೆಯಾಗ ಹೋದಾಗಿಂದ ಬಹಳಷ್ಟು ಸಲ ನಾಮಿನೇಟ್ ಆದ್ರಿ ನೀವು. ಪ್ರತಿ ವಾರನೂ ನಾಮಿನೇಟ್ ಆಗ್ತಿದ್ರಿ. ಮೊದಲೇ ನೀವು ನನ್ನ ಹೆದರಿಕೆಯಿಂದ ಹೋಗಿದ್ರಿ, ನನ್ನ ಭಾಷೆ ಹೇಗೆ ಅನ್ಸತ್ತೋ, ನಾನು ಹೆಂಗೆ ಹೊಂದಾಣಿಕೆ ಆಗ್ತಿರೋ, ಈ ಥರ ಎಲ್ಲ ಭಯದಿಂದನೇ ಹೋಗಿದ್ರಿ. ಆದರೆ ಒಂದು ತಟ್ ಅಂತ ನೀವು ಜನಗಳ ಮನೆ ಒಳಗಡೆ ಬಂದ ತಕ್ಷಣ ನೀವು ಕ್ಯಾಪ್ಟನ್ನೇ ಆಗ್ಬಿಟ್ರಿ ಬಿಗ್ ಬಾಸ್ ಮನೆ ಒಳಗಡೆ. ಅದಾದಂತಹ ಫೀಲಿಂಗ್ ಹೇಗಿತ್ತು? ಏನು ಅನ್ನಿಸ್ತು ಆ ಒಂದು ಮೂಮೆಂಟ್ ನಿಮಗೆ ಕ್ಯಾಪ್ಟನ್ ಆಗಿದ್ದು? ಭಾಳ ಖುಷಿ ಅನಿಸ್ತ್ರಿ. ಅದಕ್ಕಿಂತನೂ ನಾ ಕ್ಯಾಪ್ಟನ್ ಆಗಿದ್ದು ನಾನು ಖುಷಿಕ್ಕಿಂತನೂ ನನ್ನ ಜನ ನೋಡಿ ಖುಷಿ ಭಾಳ ಆಯಿತು. ಯಾಕಂದ್ರೆ ನಾನು ಹೆಚ್ಚು ಬೆಳೆದದ್ದನ ಜನರಿಂದ. ಯಾಕಂದ್ರೆ ಅವ್ರ ಪ್ರೀತಿ, ಅವ್ರ ವಿಶ್ವಾಸ, ಅವ್ರ ಸಪೋರ್ಟ, ಅವ್ರ ಜೈಕಾರ, ಅವ್ರ ಕೂಗ, ಅವ್ರ ಸಿಳ್ಳಿ ಅದರಿಂದನ ಕೇಳಿ 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 ಈ ಮಟ್ಟಿಗೆ ಬಂದವ. ಅದನ್ನೊಂದು ನಾ ಇಲ್ಲಿ ಕಾಣಿನಿ. ಅದ್ರ ನನಗೆ ಖುಷಿ ಯಾವುದು ಕೊಡಲಿಲ್ಲ, ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತು. ಮುಂದಿನ ನನಗೆ ಒಂದು ಹೆಜ್ಜೆ ಇಡಕ್ಕೆ ಮತ್ತೊಂದು ನನಗೆ ಸ್ಫೂರ್ತಿ ಕೊಡ್ತು. ಭಾಳ ಖುಷಿ ಅಂದ್ರೆ ಭಾಳ ಖುಷಿ ಆಯ್ತು. ನಾ ಕ್ಯಾಪ್ಟನ್ಸಿ ಆಗಿದ್ದ ಖುಷಿ ಅಷ್ಟೈತಿಲ್ಲ ಗೊತ್ತಿಲ್ಲ. ಆ ಜನ ನೋಡಿ, ನನಗೆ ಕೊಡೋ ಕ್ರೇಜ್ ನೋಡಿ, ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಅಭಿಮಾನಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು.